ಇವತ್ತು ಶೂಟಿಂಗ್ ಇತ್ತು ಕೃಷ್ಣ ರೊಕ್ಕು. ನಾನು ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದೀನಿ. ನಾನು ಶೂಟಿಂಗ್ ಹೊರಡೋವಾಗ ಮ್ಯಾನೇಜರ್ ಫೋನ್ ಮಾಡಿದರು, ಸರ್ ಶೂಟಿಂಗ್ ಕ್ಯಾನ್ಸಲ್ ಅಂತ. ಯಾಕಪ್ಪ ಕ್ಯಾನ್ಸಲ್? ದಿಲೀಪ್ ಅವ್ರು ಹೋಗ್ಬಿಟ್ರು ಅಂತ. ಯಾವ ದಿಲೀಪ್? ಸರ್ ನಮ್ಮ ದಿಲೀಪು ಸರ್. ಬೈದ್ಬಿಟ್ಟೆ ನಾನು, ಫೋನ್ ಇಟ್ಟೆ, ಬೈದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರು. ಸರ್ ಅಪ್ಪು ಅವ್ರು ಹೋದಾಗ ಹೇಗೆ ನಾನು ನಂಬಲಿಲ್ವೋ, ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನನಗೆ ನಂಬಿಕೆ ಬಂತು. ಆ ಥರ ಇವತ್ತು ದಿಲೀಪ್ ಹೋದರು ಅಂದಾಗ ನಾನು ನಂಬಿಕೆ ಆಗಲಿಲ್ಲ. ಕನಿಷ್ಠ 2 ಗಂಟೆ ನಾನು ಸುಮ್ಮನೆ ಕೂತಿದ್ದೆ. ನಾನು ಹೇಗೆ ಬರುತ್ತೆ ಸಾವು ಒಬ್ಬ ಮನುಷ್ಯನಿಗೆ? ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ, ಯಾವ ದುರಭ್ಯಾಸಗಳಿಲ್ಲ, ತುಂಬ ಚೆನ್ನಾಗಿದ್ರು, ತುಂಬ ಆ್ಯಕ್ಟಿವ್ ಆಗಿದ್ರು. ಸಾವು ಇಷ್ಟು ಸುಲಭವಾಗಿ ಬರುತ್ತಾ ಅಂತ ಗಾಬರಿ ಆಗೋಯ್ತು. ದಿಲೀಪ್ ನನಗೆ ಸುಮಾರು ಒಂದು 20 ವರ್ಷಗಳ ಪರಿಚಯ. ಅವ್ರ ಜೊತೆಲಿ ಒಂದು ರಿಯಾಲಿಟಿ ಶೋ ಮಜಾ ಭಾರತ ಮಾಡಿದೆ. ಅದಕ್ಕೆ ಮೊದಲು ಅವರು ಕಲಾವಿದರಾಗಿದ್ದರು. ಭಾಳಷ್ಟು ಸಲ ಭೇಟಿಯಾಗಿದ್ದೆ ನಾನು. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನು ತುಂಬ ಹತ್ತಿರ ಮಾಡಿದ್ದು. ಪಾರು ನನ್ನನ್ನು ಒಂದು ಹೊಸ ರೂಪದಲ್ಲಿ ಅವರು ನೋಡಿದ್ರು, ಹೊಸ ರೀತಿಯಲ್ಲಿ ನನಗೊಂದು ಹೊಸ ಇಮೇಜನ್ನು ಕೊಟ್ಟರು ಪಾರು ಧಾರಾವಾಹಿ ಮುಖಾಂತರ. ಅದಾದ ನಂತರ ಕೃಷ್ಣ ರೊಕ್ಕು, ಇದರಲ್ಲಿ ತುಂಬ ಒಳ್ಳೆ ಪಾತ್ರ. ತುಂಬ ಟ್ಯಾಲೆಂಟೆಡ್ ಹುಡುಗ, ತುಂಬ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಒಬ್ಬ ಡೈರೆಕ್ಟರ್ ಆಗುವಂಥ ಎಲ್ಲ ಲಕ್ಷಣಗಳಿತ್ತು. ಕಲಾವಿದನಾಗಿ, ಬರಹಗಾರನಾಗಿ, ಒಬ್ಬ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಸದಾ ಹಸನ್ಮುಖಿ, ನಗ್ನಗ್ತಾ ಇರ್ತಾಯಿದ್ರು. ಎಷ್ಟೇ ಒತ್ತಡಗಳಿದ್ರು ಕೂಡ ಬಹಳ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ಖಂಡಿತ ಈ ಶಾಕಿಂದ ಹೊರಗಡೆ ಬರೋಕ್ಕೆ ಭಾಳ ಸಮಯ ಬೇಕು. ದಿಲೀಪ್ ಅವರು ಬಹಳ ವರ್ಷಗಳ ಕಾಲ ನಮ್ಮೆಲ್ಲರ ಜೊತೆಲಿ ಇರ್ತಾರೆ. ಅವರು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.